ಹಲೋ ಸ್ನೇಹಿತರೆ, ಹೊಸ ಪ್ರೊಫೈಲ್ಗೆ ನಿಮ್ಗೆಲ್ಲ ಸ್ವಾಗತ. ಇವರು ಶ್ರುತಿ ಅಂತ 34ನೇ ವಯದಲ್ಲಿ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಯಜಮಾನರು ಡೈವರ್ಸ್ ಕೊಟ್ಟಿದ ಮೇಲೆ ಯಜಮಾನರ ಅರ್ಧ ಆಸ್ತಿ ಶ್ರುತಿ ಅವರ ಹೆಸರಿಗೆ ಬಂದಿರುತ್ತೆ. ಜೊತೆಗೆ ಯಜಮಾನರು ಪ್ರತಿ ತಿಂಗಳು USA ಇಂದ ಸ್ನೇಹಿತರೆ $3000 ಇವರ ಅಕೌಂಟ್ ಅಲ್ಲಿ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಪ್ರಸ್ತುತ ಶ್ರುತಿ ಅವರ ಯಜಮಾನರು ಕೆನಡಾದಲ್ಲಿ ಕೆಲಸ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇವಳ ಬಯಕೆ ಏನು ಮುಂದೆ ಚರ್ಚೆ ಮಾಡೋಣ. ಪ್ರೊಫೈಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕಂಪ್ಲೀಟ್ ಆಗಿ ನೋಡಿ. ಅಂಡರ್ಸ್ಟ್ಯಾಂಡಿಂಗ್ ಕರೆನ್ಸಿ ಎಕ್ಸ್ಚೇಂಜ್ ರೇಟ್ಸ್ ಆಫ್ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್. ಇವರ ಯಜಮಾನರು ಕೆನಡಾದಿಂದ ಸ್ನೇಹಿತರೆ ಮನಿ ಟ್ರಾನ್ಸಾಕ್ಷನ್ ಮಾಡುವಾಗ ಒಂದು ಇಂಟರ್ನ್ಯಾಷನಲಿ ಮನಿ ಟ್ರಾನ್ಸಾಕ್ಷನ್ ರೇಟ್ ಏನಿರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ. ಮುಂದೆ ಚರ್ಚೆ ಮಾಡೋಣ. ನೋಡಿ ಸ್ನೇಹಿತರೆ, ಇವಳ ಬಯಕೆ ಈ ರೀತಿಯಾಗಿರುತ್ತೆ. ಎರಡನೇ ಮದುವೆ ಆಗೋದಿಲ್ಲ, ಇನ್ನೊಬ್ಬನ ಜೊತೆಗೆ ಸುತ್ತಾಡಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲ ಕಡೆ ಸುತ್ತಾಡಿ ಮನೆಗೆ ಬಂದು ಮಾಡಿಸಿಕೊಳ್ಳುತ್ತೇನೆ, ತೃಪ್ತಿಪಡಿಸಿದರೆ ಪೇಪಲ್ ಮೂಲಕ ಹಣ ಪೇ ಮಾಡುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಹೆಚ್ಚಿನ ಸಮಯದವರೆಗೆ ಮಾಡುವ ಸಾಮರ್ಥ್ಯ ಹೊಂದಿದ ವ್ಯಕ್ತಿ ಇವರಿಗೆ ಬೇಕಾಗಿದ್ದಾನೆ ಸ್ನೇಹಿತರೆ. ಅದಕ್ಕೆ ನೀವು ಮಾಡಿದಂತ ಎಲ್ಲಾ ಕಾಮೆಂಟ್ಸ್ ಗಳು ಚೆಕ್ ಮಾಡಿ, ಅದರಲ್ಲಿ ಒಬ್ಬರನ್ನ ಇವರು ಖಂಡಿತ ಸಂಪರ್ಕಿಸುತ್ತಾರೆ. ಅಂಡ್ ಮುಂದೆ ಬನ್ನಿ. ಇವಳ ಮುಖ್ಯ ಸಮಸ್ಯೆ ಸ್ನೇಹಿತರೆ ಈ ರೀತಿಯಾಗಿರುತ್ತೆ. 2020ರಲ್ಲಿ ಮಾಡಿಸಿಕೊಂಡಿದ್ದೇನೆ, 4 ವರ್ಷದಿಂದ ಒಬ್ಬರನ್ನ ಹುಡುಕುತ್ತಿದ್ದೇನೆ, ಯಾರು ಸಿಗುತ್ತಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಒಟ್ಟಾಗಿ ಸ್ನೇಹಿತರೆ ಇವರು ಮಾಡಿಸಿಕೊಂಡು ಒಟ್ಟು 4 ವರ್ಷ ಆಗಿರುತ್ತೆ. ಮನೆಗೆ ಬಂದು ಮಾಡಿ ಹೋಗುವಂತ ವ್ಯಕ್ತಿ ಇವರಿಗೆ ಅರ್ಜೆಂಟ್ ಆಗಿ ಬೇಕಾಗಿದ್ದಾನೆ. ದಯಮಾಡಿ ಸಹಾಯ ಮಾಡಿ, ಹುಡುಕಾಡಿ ಸಾಕಾಗಿದೆ, ಯಾರು ಸಿಗುತ್ತಿಲ್ಲ, ಆಸಕ್ತರ ಅನಿಸಿಕೆ ತಿಳಿಸಿ ಎಂದು ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡಿದ್ದಾರೆ. ಒಳ್ಳೆ ಅವಕಾಶ ಇದೆ ಸ್ನೇಹಿತರೆ, ಮಿಸ್ ಮಾಡದೆ ಪ್ರತಿಯೊಬ್ಬರು ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ. What is an exchange rate? It is the value of one country currency in relation to another. For example, 1 USD might equal 25 NR. ಕೆನಡಾ ಹಾಗೂ ಸ್ನೇಹಿತರೆ USA ಅಲ್ಲಿ $1ಗೆ 75 ರೂಪೀಸ್ ಟು 83 ರೂಪೀಸ್ ವರೆಗೆ ಇರುತ್ತೆ ಎಂದು ಹೇಳಿಕೊಂಡಿದ್ದಾರೆ. ಟೈಪ್ ಆಫ್ ಎಕ್ಸ್ಚೇಂಜ್ ರೇಟ್ಸ್: ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಸೆಟ್ ಬೈ ಕಂಟ್ರೀಸ್ government for a central bank, and a floating exchange rate determined by the foreign exchange market based on supply and demand. ಎಕ್ಸ್ಚೇಂಜ್ ರೇಟ್ ಏನಿರುತ್ತೆ ಸ್ನೇಹಿತರೆ ಆ ಒಂದು ಕಂಟ್ರಿಯ ಗವರ್ಮೆಂಟ್ ಹಾಗೂ ಸೆಂಟ್ರಲ್ ಬ್ಯಾಂಕ್ ಫಿಕ್ಸ್ ಮಾಡುತ್ತೆ ಎಂದು ಹೇಳಿಕೊಂಡಿದ್ದಾರೆ. ಅಂಡ್ how to make the most of exchange rates: use exchange rates comparison tools, compare rates from bank online platform. ಕರೆನ್ಸಿ ಸ್ನೇಹಿತರೆ ಎಕ್ಸ್ಚೇಂಜ್ ಮಾಡುವಾಗ ಬ್ಯಾಂಕ್ ನ ರೇಟ್ ಚೆಕ್ ಮಾಡಲಾಗುತ್ತೆ, ಸೆಂಟ್ರಲ್ ಬ್ಯಾಂಕ್ ರೇಟ್ ಚೆಕ್ ಮಾಡಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡಲಾಗುತ್ತೆ ಎಂದು ಹೇಳಿಕೊಂಡಿದ್ದಾರೆ. ಮಾನಿಟರ್ ಕರೆನ್ಸಿ ಟ್ರೆಂಡ್ಸ್, ಸ್ಟೇ ಇನ್ಫಾರ್ಮ್ಡ್ ಆನ್ ಟ್ರೆಂಡ್ಸ್ ಇಫ್ ಟೈಮಿಂಗ್ ಇಸ್ ಫ್ಲೆಕ್ಸಿಬಲ್. ಒಟ್ಟಾಗಿ ಸ್ನೇಹಿತರೆ ಇವರ ಅಕೌಂಟ್ ಅಲ್ಲಿ ಕೆನಡಾದಿಂದ ಪ್ರತಿ ತಿಂಗಳು $3000 ತಾವು ಇಂಟರ್ನ್ಯಾಷನಲಿ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಎಂದು ಹೇಳಿಕೊಂಡಿದ್ದಾರೆ. ಹಣದ ಯಾವುದೇ ಸಮಸ್ಯೆ ಇರೋದಿಲ್ಲ. ಒಟ್ಟಾಗಿ ಸ್ನೇಹಿತರೆ ಮನೆಗೆ ಬಂದು ಮಾಡಿ ಹೋಗುವಂತ ವ್ಯಕ್ತಿ ಇವರಿಗೆ ಅರ್ಜೆಂಟ್ ಆಗಿ ಬೇಕಾಗಿದ್ದಾನೆ.